ದುರಂಧರ್ ಹಾಗೂ ಟಾಕ್ಸಿಕ್ ಕ್ಲಾಶ್ ಇತ್ತೀಚಿನ ದಿನಗಳಲ್ಲಿ ತುಂಬ ವೈರಲ್ ಆಗ್ತಿರೋ ಒಂದು ಸುದ್ದಿ. ವಿಡಿಯೋ ಕೊನೆಯಲ್ಲಿ ಟಾಕ್ಸಿಕ್ ಮೂವಿ ಕಡೆಯಿಂದ ಆ್ಯಕ್ಷನ್ ಬಗ್ಗೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಅದೇನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಕ್ಲಾಶ್ ಬಗ್ಗೆ ಮಾತಾಡೋಣ ಬನ್ನಿ. ದುರಂಧರ್ ಇದರ ಪಾರ್ಟ್ 1 ರಿಲೀಸ್ ಆಗಿದ್ದ ದಿನನೇ ದುರಂಧರ್ ಪಾರ್ಟ್ 2 ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿದ್ರು. ಆ ದಿನನೇ 19 ಮಾರ್ಚ್ 2026. ಎಷ್ಟೋ ಜನ ಕೇಳ್ಬೋದು ರಿಲೀಸ್ ಆದರೆ ಏನು ಪ್ರಾಬ್ಲಮ್ ಅಂತ. ನಮ್ಮ ಕನ್ನಡ ಸಿನಿಮಾ ಟಾಕ್ಸಿಕ್ ಕೂಡ 19 ಮಾರ್ಚ್ 2026 ಬರ್ತಿದೆ. ಈ ಡೇಟ್ನ ಟಾಕ್ಸಿಕ್ ಟೀಮ್ ಅವರು 2 ವರ್ಷದ ಹಿಂದೆನೇ ಅನೌನ್ಸ್ ಮಾಡಿದ್ರು. ಆದರೆ ದುರಂಧರ್ ಮೂವಿ ಟೀಮ್ ಇಂಟೆನ್ಷನಲಿ ಟಾಕ್ಸಿಕ್ ಮೂವಿ ರಿಲೀಸ್ ದಿನನೇ ರಿಲೀಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಎಷ್ಟೋ ಜನ ಟಾಕ್ಸಿಕ್ ಟೀಸರ್ ಬಂದಮೇಲೆ ದುರಂಧರ್ ಪಾರ್ಟ್ 2 ಮೂವಿ ರಿಲೀಸ್ನ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಮೊನ್ನೆ ದುರಂಧರ್ ಚಿತ್ರದ ಡೈರೆಕ್ಟರ್ ಹಾಗೆ ಹೀರೋ ರಣವೀರ್ ಸಿಂಗ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ 12 ಗಂಟೆ 12 ನಿಮಿಷ ಅನ್ನೋ ಟೈಮ್ನ ಮೆನ್ಷನ್ ಮಾಡಿರ್ತಾರೆ. ಆ ಟೈಮ್ ನೋಡಿ ದುರಂಧರ್ ಪಾರ್ಟ್ 2 ಮೂವಿ ಪೋಸ್ಟ್ಪೋನ್ ಆಗ್ಬೋದು ಅಂದ್ಕೊಂಡಿದ್ರು. ಆದರೆ ನಿನ್ನೆ 12 ಗಂಟೆ 12 ನಿಮಿಷಕ್ಕೆ ದುರಂಧರ್ ಪಾರ್ಟ್ 2 19 ಮಾರ್ಚ್ 2026 ರಿಲೀಸ್ ಆಗುತ್ತೆ ಅಂತ ಮತ್ತೆ ಕ್ಲಾರಿಫೈ ಮಾಡ್ತಾರೆ ದುರಂಧರ್ ಟೀಮ್ ಅವರು. ಇಂಡೈರೆಕ್ಟಾಗಿ ಟಾಕ್ಸಿಕ್ ಮೂವಿ ರಿಲೀಸ್ ದಿನನೇ ದುರಂಧರ್ ಪಾರ್ಟ್ 2 ಮೂವಿನೂ ರಿಲೀಸ್ ಆಗುತ್ತೆ ಅಂತ ಕ್ಲಾರಿಫೈ ಮಾಡ್ತಾರೆ. ದುರಂಧರ್ ಪಾರ್ಟ್ 1 ಮೂವಿ ರಿಲೀಸ್ ಆದಾಗಿಂದನೂ ಎಲ್ಲ ಕಡೆ ರಿಲೀಸ್ ಆಗಿ ಒಂದೊಳ್ಳೆ ಪ್ರಶಂಸೆನ ಪಡ್ಕೊಂಡಿತ್ತು. ಸುಮಾರು 1000 ಕೋಟಿಗೂ ಹೆಚ್ಚು ಸಂಪಾದನೆ ಮಾಡಿರುತ್ತೆ ಆ ಮೂವಿ. ಆದರೆ ಟಾಕ್ಸಿಕ್ ಮೂವಿ ರಿಲೀಸ್ ದಿನನೇ ಬಂದರೆ ಲಾಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಅದೇ ದಿನ ಬರೋಕ್ಕೆ ಅವರು ರೆಡಿ ಆಗಿದ್ದಾರೆ. ಈಗ ಎಲ್ರಿಗೂ ಒಂದು ಕಾಡೋ ಪ್ರಶ್ನೆ ಅಂದರೆ ಟಾಕ್ಸಿಕ್ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅಂತ. ಒಂದು ಮಾತು ಹೇಳ್ತೀನಿ ಕೇಳಿ. ಟಾಕ್ಸಿಕ್ ಟೀಮ್ ಅವರು ಪ್ರಮೋಷನ್ಗೆ ಅಂತ 100 days 100 ಪೋಸ್ಟರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದರು. ಡೈಲಿ ಒಂದು ಪೋಸ್ಟರ್ನ ರಿಲೀಸ್ ಮಾಡ್ತಾನೆ ಇದ್ರು. ಇವತ್ತು ಕೂಡ 43 days to go ಅಂತ ನ್ಯೂ ಪೋಸ್ಟರ್ನ ಟಾಕ್ಸಿಕ್ ಟೀಮ್ ಅವರು ರಿಲೀಸ್ ಮಾಡಿದ್ದಾರೆ. ಪೋಸ್ಟ್ಪೋನ್ ಮಾಡೋ ಇಂಟೆನ್ಷನ್ ಅವ್ರಿಗೆ ಇದ್ದಿದ್ರೆ ಖಂಡಿತ 43 days to go ಅಂತ ಒಂದು ಪೋಸ್ಟರ್ನ ಅವ್ರು ರಿಲೀಸ್ ಮಾಡ್ತಿರ್ಲಿಲ್ಲ. ಒಂದು ಯೋಚನೆ ಮಾಡಿ, ಯಶ್ ಅವರು ಟಾಕ್ಸಿಕ್ ಸಿನಿಮಾನ ಸುಮ್ಮನೆ ಏನೋ ಒಂದು KGF 2 ಹಿಟ್ ಆಗಿದೆ, ಅದಾದಮೇಲೆ ಒಳ್ಳೆ ಸ್ಟಾರ್ಡಮ್ ಇದೆ ಅಂತ ಟಾಕ್ಸಿಕ್ ಸಿನಿಮಾನ ಅವ್ರು ಮಾಡಲಿಲ್ಲ. KGF ಚಾಪ್ಟರ್ 2 ಆದಮೇಲೆ ಸುಮಾರು 2 ವರ್ಷ ಪ್ರೀ ಪ್ರೊಡಕ್ಷನ್ ವರ್ಕ್ಗೆ ಅಂತಲೇ ಅವರು ಸಮಯನ ಕಳೆದಿದ್ದಾರೆ. ಅದು ಕೂಡ ಸಿನಿಮಾದ ಸ್ಟೋರಿ ರೈಟರ್ ಹಾಗೂ ಪ್ರೊಡಕ್ಷನಲ್ಲಿ ಇವರು ಒಬ್ಬರಾಗಿರೋದ್ರಿಂದ ಯಶ್ ಅವರು ತಮ್ಮ ಡಿಸಿಷನ್ನ ಯಾವತ್ತೂ ಕೂಡ ಅವ್ರು ಚೇಂಜ್ ಮಾಡಲ್ಲ. ಖಂಡಿತ ಟಾಕ್ಸಿಕ್ ಹಾಗೂ ದುರಂಧರ್ ಒಂದೇ ದಿನ ರಿಲೀಸ್ ಆಗೋದಂತೂ ಕನ್ಫರ್ಮ್. ನಮ್ಮೆಲ್ರಿಗೂ ಗೊತ್ತು ಟಾಕ್ಸಿಕ್ ಒಂದು ಆ್ಯಕ್ಷನ್ ಜಾನರ್ ಮೂವಿ ಅಂತ. ಈಗ ಟಾಕ್ಸಿಕ್ ಸಿನಿಮಾದ ಆ್ಯಕ್ಷನ್ ಅಪ್ಡೇಟ್ ಕಡೆ ಬರೋದಾದರೆ, ಟಾಕ್ಸಿಕ್ ಸಿನಿಮಾದಲ್ಲಿ ವಿಮೆನ್ ಆ್ಯಕ್ಷನ್ ಎಪಿಸೋಡ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಸಿಂಗಲ್ ವಿಮೆನ್ ಅಲ್ಲ, ಈ ಪಿಕ್ಚರಲ್ಲಿ ಕಾಣಿಸ್ತಿರೋ ಎಲ್ಲ ವಿಮೆನ್ಗಳು ಆ್ಯಕ್ಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮಧ್ಯದಲ್ಲಿ ಕಾಣಿಸ್ತಿರೋ ವ್ಯಕ್ತಿ ಯಾರು ಅಂತ ನೀವು ತಿಳ್ಕೊಬೋದು. ಅವ್ರ ಹೆಸರೇ JJ ಪೆರ್ರಿ ಅಂತ. ಇವರು ಸಾಮಾನ್ಯ ಆ್ಯಕ್ಷನ್ ಕೊರಿಯೋಗ್ರಾಫರ್ ಅಂತೂ ಅಲ್ವೇ ಅಲ್ವಾ. ಈಗಲೂ ಕೂಡ ಗೂಗಲಲ್ಲಿ ಬೆಸ್ಟ್ ಆ್ಯಕ್ಷನ್ ಮೂವಿ ಅಂತ ಸರ್ಚ್ ಮಾಡಿದ್ರೆ ಜಾನ್ ವಿಕ್ ಅನ್ನೋ ಮೂವಿ ಟಾಪ್ 5 ಅಂತೂ ಬರೋದಂತೂ ಕನ್ಫರ್ಮ್. ಆ ಮೂವಿ ಆ್ಯಕ್ಷನ್ ಕೊರಿಯೋಗ್ರಾಫರ್ ಇವರೇ JJ ಪೆರ್ರಿ. ಅವರೇ ಕೂಡ ಟಾಕ್ಸಿಕ್ಗೂ ಮಾಡ್ತಾ ಇರೋದು. ಹಾಗೆಯೇ ಟಾಕ್ಸಿಕ್ ಮೂವಿಗೆ ಒಬ್ಬರು ಫೀಮೇಲ್ ಆ್ಯಕ್ಷನ್ ಕೊರಿಯೋಗ್ರಾಫರ್ ಒಂದು ಆ್ಯಕ್ಷನ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರ ಹೆಸರೇ ಟೆಟಿಯಾನಾ ಗೈಡರ್. ಟೋಟಲಿ ಒಂದು ಒಳ್ಳೆ ಆ್ಯಕ್ಷನ್ನ ನಾವು ಈ ಮೂವಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಟಾಕ್ಸಿಕ್ ಮೂವಿ ಪೋಸ್ಟ್ಪೋನ್ ಆಗುತ್ತೆ ಅಂತ ಇನ್ನೂ ಯಾರ್ಯಾರು ಭ್ರಮೇಲಿದ್ದಾರೋ, ಯಶ್ ಅವರು KGF ಚಾಪ್ಟರ್ 2 ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾನು ಸಾಮಾನ್ಯವಾಗಿ ಯುದ್ಧ ತಪ್ಪಿಸ್ತೀನಿ, ಇಲ್ಲಾಂದರೆ ನಾನೇ ಗೆಲ್ತೀನಿ. ಈ ಮಾತನ್ನ ಹೇಳ್ತಾ ಯಾರ್ಯಾರಿಗೆ ಏನೇನು ಅರ್ಥ ಆಗಬೇಕೋ ಅದಾಗಿರುತ್ತೆ ಅಂತ ಹೇಳ್ತಾ ನನ್ನ ಈ ರಿವ್ಯೂನ ಮುಗಿಸ್ತೀನಿ. ನನ್ನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ.